ಇವತ್ತು ಫಸ್ಟ್ನೇ ಬಾಡ್ಗೆ ನಮ್ದು ವೆಲ್ಡಿಂಗ್ ಅವ್ರದ್ದು ಏನೈತೆ ಮೆಟೀರಿಯಲ್ ಅಂತ ಹೋಗಿ ನೋಡಿದ್ರೆ ಬೇರೆ ಎರಡು ಗೇಟ್ ಇತ್ತು ಅಷ್ಟೇನೆ. ಒಂದು ಗೇಟ್ ಹೆಂಗೋ ಎತ್ತಿ ಲೋಡ್ ಮಾಡ್ಕೊಂಡು ಇನ್ನೊಂದು ಗೇಟು ಓನರ್ ಅಣ್ಣ ಪ್ಲಸ್ ಪಕ್ಕದ ಮನೆ ಅಂಕಲ್ ಸೇರಿ ಲೋಡಿಂಗ್ ಮಾಡಿ ಕೊಟ್ಬಿಟ್ರು. ಟೂಲ್ಸ್ ಗೀಸ್ ಎಲ್ಲ ಗಾಡಿಗೆ ನೀಟಾಗಿ ಹಾಕೊಂಡು ಕಸ್ಟಮರ್ನ ಕರ್ಕೊಂಡು ಹೋಯ್ತಾ ಇದ್ದೀನಿ. ಇದೆಲ್ಗಪ್ಪ ಡ್ರಾಪ್ ಇರೋದು ಅಂದ್ರೆ ಎಲ್ಚನಲ್ಲಿ ಬ್ಯಾಕ್ ಸೈಡ್ ಗಾಡಿ ತಗೊಬಂದಾಗ್ದೆ ಅನ್ಲೋಡ್ ಪಾಯಿಂಟ್ ಹತ್ರ ಇದೆ ನೋಡ್ರಿ ಬಿಲ್ಡಿಂಗ್. ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಹಂಗೆ ಕೆಳಗಡೆ ಇಳಿಸ್ಕೊಂಡು ಅದಾದ್ಮೇಲೆ ದೊಡ್ಡ ಗೇಟ್ ಯಾಕಪ್ಪ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನು ಓನರ್ ಅಣ್ಣ ಇಬ್ಬರೇ ಇಳಿಸಿದ್ದು. ಅದಾದ್ಮೇಲೆ ನಾನು ನಮ್ಮ ಮೇರೆ ಕಡೆ ಬಂದೆ. ಇಲ್ಲಿಂದ ಬಂದೋರೆ ನಾನು ಸೀದಾ ಗಾಡಿ ಸ್ಟ್ಯಾಂಡ್ ಹಾಕ್ದೆ. ಒಂದು ಫೋನ್ ಬಂತು ಕಸ್ಟಮರ್ ಬೈಲಿ ಒಂದು ಸೆಂಟ್ರಿಂಗ್ ಐಟಮ್ಗಳು ಐತೆ ಹಾಕೊಂಡು ಹೋಗ್ಬೇಕು ಅಂದ್ರು. ಹೋಗಿ ನೋಡಿದ್ರೆ ಬೇರೆ ಈ ಶೀಟ್ಗಳು ಹಾಕೊಂಡು ಹೋಗ್ಬೇಕು ಅಷ್ಟೇನೆ. ಗಾಡಿ ಹಾಕ್ದೆ ಲೋಡಿಂಗ್ ಪಾಯಿಂಟ್ಗೆ ಪಟ್ 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 ಅಂತ ಲೋಡಿಂಗ್ ಮಾಡಾಕ್ಬಿಟ್ರು ಶೀಟ್ನ. ಅದಾದ್ಮೇಲೆ ತಿರ್ಗಾ ಇನ್ನೊಂದು ಲೋಡಿಂಗ್ ಪಾಯಿಂಟ್ ಬಂದೆ. ಯಾಕಪ್ಪ ಅಂದ್ರೆ ಇದು ಮಲ್ಟಿಪಲ್ ಲೋಡಿಂಗ್ ಪಾಯಿಂಟ್ ಇರೋದು. ಇಲ್ಲೂ ನೀಟಾಗಿ ಲೋಡ್ ಆಯ್ತು. ಗಾಡಿ ತಗೊಂಡು ಹೋಗ್ತಾ ಇದೀನಿ ಅನ್ಲೋಡಿಂಗ್ ಪಾಯಿಂಟ್ ಕಡೆಗೆ. ಗಾಡಿ ಆಗ್ತಾ ಇದ್ದಂಗೆ ಅನ್ಲೋಡ್ ಪಾಯಿಂಟ್ಗೆ ಅನ್ಲೋಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಒಂದ್ ಸ್ವಲ್ಪ ಐಟಮ್ ಇಲ್ಲೇ ಮುಂದೆನೆ ಹಾಕೊಂಡ್ರು. ಇನ್ನೊಂದ್ ಸ್ವಲ್ಪ ಐಟಮ್ ಶೀಟ್ಗಳನ್ನೆಲ್ಲ ಎತ್ತಿ ಹೊರಗಡೆ ಜೋಡಿಸ್ಕೊಂಡ್ರು. ಇಲ್ಲೇನ್ ಜಾಸ್ತಿ ಲೇಟ್ ಆಗಿಲ್ಲ, ಬೇಗನೆ ಆಯ್ತು ಖಾಲಿ ಗಾಡಿ. ಅಷ್ಟೇ ಇವತ್ತಿನ ಬ್ಲಾಗ್. ಇಲ್ಲಿವರೆಗೂ ನಾನು ಬ್ಲಾಗ್ ನೋಡಿದ್ಕೆ ತುಂಬಾ ಧನ್ಯವಾದಗಳು. ಇಷ್ಟ ಹೇಳ್ತಾ ಈ ಬ್ಲಾಗ್ನ ಎಲ್ಗೇನ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.